ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಇವತ್ ಮಂಗಳವಾರ ಬೇರೆ ಎಣ್ಣೆ ಹೊಡೆಯಂಗಾಯ್ತಿ, ಬಟವಡಿ ಬೇರೆ ಆಗಿಲ್ಲ. ಏನ್ ಮಾಡದಪ್ಪ ಈಗ? ನಮ್ಮ ಮೇಸ್ತ್ರಿ ಬೇರೆ ಕರೆಕ್ಟ್ ಟೈಮಿಗೆ ಬಟವಾಡಿ ಕೊಡಲ್ಲ. ಈಗ ಯಾರ ನಮ್ ಫ್ರೆಂಡ್ ಹುಡುಕ್ಬೇಕಲ್ಲ, ಏನ್ ಮಾಡೋದು? ಮಾಡ್ಬೇಕಲ್ಲ ಏನಾರ ಒಂದು. ಅಗ ಬಂದ. ಏನೋ ಮರ್ಯ ಬೆಳಗ್ಗೆನೆ ಫುಲ್ ಜೋಶ ಕುತ್ಕೊಂಡ್ಬಿಟ್ಟಿದ್ಯಾ? ಮಂಗಳವಾರ ಬೇರೆ, ನಮಗೂ ಬಟ್ವಾಡ ಇಲ್ಲ. ನಮ್ದು ಅದೇ ಕಣಜ, ಮಂಜನಾಡ ಬಟವಾಡಿ ಬೇರೆ ಆಗಿಲ್ಲ. ಬಾರಜ ಕುತ್ಕೊಳ್ಳಜ. ಎಲ್ಲೋ ಹೊಲ್ಟಿದ್ದೆ? ಓಡೋದೆಲ್ಲ ಜೀವನದಾಗ ಇದ್ದಿದ್ದೆ ತಳಜ. ಒಂದ್ ದಿವಸನಾರ ಫ್ರೆಂಡ್ಶಿಪ್ ಆಗಿ ಆರಾಮಾಗಿರ ಮರೆ ಇದ್ದಿದ್ದ ಜೀವನ. ಅದೇ ನಮ್ ಹುಡ್ಗ ಒಬ್ಬ ಎಣ್ಣೆ ಹೊಡಿಯಂಗೈತಿ ಅಂತಿದ್ದ. ಅಟ್ಲೀಸ್ಟ್ ಅವನ ಜೊತೆಗಾರ ಹೋದ್ರೆ ಏನಾರು ಕೊಡಿಸ್ತಾನೆ. ಅವ್ರು ಇವ್ರು ಯಾಕೆ ತಲೆ ಕೆಡ್ಸ್ಕೊಂಡ್ ಬರ್ತಾಡಿ? ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋಣ ನಡೆಯುತ್ತೆ. ನನಗೂ ಬೇರೆ ಬಟವಾಡೆ ಆಗಿಲ್ಲ ಜ. ಹಂಗಾಗಿ ನೀನು ಹೋಗ್ತಾ ಇದ್ದಲ್ಲ ದಾರಿಗೆ, ಅದಕ್ಕೋಸ್ಕರ ಕರ್ದ ಕಣಜ. ನಿನಗೇನಾರ ಆಯ್ತಾನ ಜ ಬಟವಾಡಿ? ನಾನೇನೋ ಎಣ್ಣೆ ಹೊಡೆಯೋಣ ಅಂತ ಹೋಗ್ತಿದ್ರೆ ನೀವು ನನಗೆ ಬಟವಾಡೆ ಇಲ್ಲ ಅಂತ. ಈಗ ನನಗೆ ಇಟ್ಟನಪ್ಪ ಬಗಣಿ ಊಟವ ಮಾಡಜ. ಏನಾರ ಮಾಡಜ. ಕಣಜ ಮೇಸ್ತ್ರಿ ಕೆಲ್ಸ ದುಡಿಸ್ಕಂತಪ್ಪ. ವಾರಕ್ಕೆ ಒಂದಿನ ನಿಮ್ಗೆ ಎಣ್ಣೆ ಹೊಡಿಯಕ್ ಕೊಡಲ್ಲ ಅಂದ್ರೆ ಎಂತ ಕೆಲಸ ಬರುತ್ತೆ? ಈಗ ಯಾರನಾರ ಒಂಚಜ ನೋಡಣ, ಯಾರನಾರ ಹುಡ್ಕಜ. ನಮ್ ರಾಘು ದೇವ್ರ ಮಗ ನೋಡೋಣ, ಫೋನ್ ಮಾಡಜ ಫೋನ್. ರಘು ಎಲ್ಲಿದೆ ಮರ? ಬಾರ ಮರ, ಇಲ್ಲಿ ದೇವಸ್ಥಾನ ತಕ. ಬಾ, ಇಲ್ಲಿ ಬಾಳ ದಿನ ಆತು. ಏನಿಲ್ಲ, ನಿಮ್ಮ ಕೆಂಪೇರೆ ಸಿಕ್ಬಿಡ ಕಣಜ ಅಪರೂಪಕ್ಕೆ. ಬಾಳ ದಿನ ಆತು, ಹಂಗಾಗಿ ಮಾತಾಡಕ್ ಕೂತಿದ್ದು. ಬಟ್ಟೋಣದಾರ ಆತ್ ನಿಮಗೆ? ಹೌದಾ, ಸರಿ ಬಾಯ್ಲಿ, ಬೇಗ ಬಾಯ್ಲಿ ಇಲ್ಲಿ. ಅದ ಆತರಜ ಏನಾರ ಅಂದ? ಬಹಳ ಜೋಶ ಮಾತಾಡಿದ್ನಪ್ಪ. ನೋಡೋಣ ತಡಿ, ಬರ್ತೀನಿ ಅಂತ ಹೇಳಿದಾನೆ. ಬರ್ಲಿ. ಏನ ಮಾರ ಎಲ್ಲ ಹಿಂಗ್ ಸೇರ್ಕೊಂಡ್ಬಿಟ್ರ? ಏನ್ ವಿಚಾರ? ಚೇತ್ ಬೇರೆ ಫೋನ್ ಮಾಡಿದ್ದ, ಯಾವ ವಿಚಾರಕ್ಕೆ? ಯಾರ ಮಾರ ಅಪರೂಪ ಅದೇ, ಮದುವೆ ಆದ್ಮೇಲೆ ಕೈಗೆ ಸಿಗಂಗಿಲ್ಲ. ಬಾ ಕುತ್ಕೊಂಬ. ಏನ್ ಮಾಡ್ದಪ್ಪ, ಬಿಸಿ ಕಣಪ್ಪ, ಸಿಗಲ್ಲ ಮೊದ್ಲಂಗೆಲ್ಲ. ಏನ್ ರಘು, ಕರ್ಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಚೇತಕ್ ಫೋನ್ ಮಾಡ್ಸಿದೆ. ಏನೋ ನಮ್ದು ಬಟವಾಡಿ ಆಗಿರಲ್ಲ, ನಿನಗೇನಾರ ಬಟವಾಡಿ ಆಯ್ತೆ ಅಂತಂದು ಏನೋ ಒಂದ್ ಜ್ಞಾಪಿಸ್ಕೊಂಡ್ ಮಾಡ್ದಪ್ಪ. ಏನ್ ಲೆಕ್ಕಾಚಾರ? ಒಂಚೂರು ಎಣ್ಣೆ ಹೊಡೆಯಂಗಾಯ್ತೆ, ನಮ್ದು ಹೇಳಂಗಿಲ್ಲ. ನೀವ್ ಕೇಳ್ತಿರೋದು ಹೆಂಗೈತ್ ಗೊತ್ತಾ? ಹನುಮಂತಪ್ಪನ ಹಗ್ಗ ಕಟ್ತಿದ್ರೆ ಪೂಜಾರಪ್ಪ ಶಾಲೆ ಕೇಳ್ದಂಗೈತಿ. ನಮ್ ಮೇಸಿದ್ ವಾರೆಲ್ಲ ಫೋನ್ ಸ್ವಿಚ್ ಆನ್ ಇರುತ್ತೆ, ಮಂಗಳವಾರ ಮಾತ್ರ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆನ್ ಆದಂಗ ನಾನು ಕಾಯ್ತಾ ಇದ್ದೀನಿ. ಏನಾರ ಮಾಡ್ಬೇಕಲ್ಲ ಜ ಈಗ ನಾವು. ನೋಡಂತಡಿ, ನಮ್ ಗೆಳೆಯರ ಬಳಗ ದೊಡ್ಡದಾಗೆ ಐತೆ. ನಾನು ಅಂದ್ರೆ ಇನ್ನೊಬ್ಬ. ಹಣ ಬಂದ. ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಬೈಕ್ ಹಿಡ್ಕೊಳ್ಳಿ, ಕಾಲಿಲ್ಕಲ್ ಮೊದ್ಲೇ ನೆಟ್ಟು ಬಾರೋ. ಬಾರನಗ, ಅವೆಂಜರ್ ಬೈಕ್ ನಿನ್ನೊಂದ್ ತಾಂಬಿಡ್ಲಿ, ಈಗಲೇ ಬುಕ್ ಮಾಡಿ, ಮುಂದಕ್ ಸಿಗಲ್ಲ. ಏನ್ರ ಮಳೆಗೆ ಕರೆದ್ರಲ್ಲ, ಎಲ್ಲ ಸೇರ್ಬಿಟ್ಟಿರ. ಕಿಲಂ ದಿವ್ಸ ಗಣಪತಿ ಕಣಂತ ನಿಮ್ಮ ಕುಡಿಯ ಕಾಸಿಲ್ಲ, ಅದಕ್ಕೆ ಸೇರ್ಕೊಂಡಿವಿ. ಏನಾರು ಮಾಡೋಣ ಅಂತ ನಾವ್ ಬಂದೆ. ನಿಂದಗ ಏನು ಇಲ್ವೇ? ನಮ್ಮವೆಲ್ಲ ಮಿಕ್ಕ ಎಲ್ಲ ಮನೆ ಸೇರ್ತವೆ. ಹೇಳಮ್ಮ ಹಿಂಗಂತಾನೆ. ನಾವೇನ ಒಂಚಾಗ್ತಿದ್ವಿ, ನಿಂತಕೈತೆ ಅಂತ ಕರ್ಸಿದ್ವಿ. ನೀವೆಲ್ಲ ಕೂತಿದ್ರಲ್ಲ, ಏನೋ ಗೀಟ್ ಅಂತ ಬಂದ್ವಪ್ಪ. ಇರಿ, ನಿಂದೇನ್ ಲಕತೆ? ಮದ್ವೆ ಸುಗ್ಗಿ, ನಿಂದ ಯಾವತ್ತು ಬೀಳ್ದಂಗಿರೋ ಬಿಸ್ನೆಸ್ ನಿಂಗೆ ಗೊತ್ತಲ್ಲಪ್ಪಾಜಿ, ನಮ್ಮ ಅಪ್ಪಾಜಿ 1 ರೂಪಾಯಿ ದುಡ್ಡು ಕೊಡಲ್ಲ ನನಗೆ. ಈ ನನ್ ಮಗಂದ್ ಇದೇ ಆತ ಕಣ ಮರ. ಬರೀ ಚೇತು, 1 ನಿಮಿಷದಿಂದ 2 ನಿಮಿಷ ಟೈಮ್ ಕೊಡು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ತಲೆ ಕೆಡ್ಸ್ಕೊಂಡ್ಬೇಡ್ರಿ ರಾಗು. ಒಟ್ಟಿಗೆ ಎಣ್ಣೆ ಹಾಕಪ್ಪ. ನೋಡಂತಾರಪ್ಪ, ಏನ ಈ ದಿನ ಅಮೃತ ನೀನೇ ಬಿಡ್ಬೇಕು ತಾಯಿಗೆ. ಆಯ್ತು. ನಾನಿರುವುದೇ ನಿಮಗಾಗಿ. ಬಜ್ಜು, ಏನು ಇಲ್ಲ, ಮಾಡಿದ್ನಪ್ಪ ಫೋನು. ಒಂದ್ ಹೆಣ್ಣು ಅಂತಿದ್ದಲ್ಲಪ್ಪ, ಆ ವಿಚಾರದಲ್ಲೇ ಒಂದ್ ಮ್ಯಾಟ್ರಪ್ಪ. ಏನು ಇಲ್ಲ, ನೀನ್ ಕೇಳ್ದಲ್ಲ ಹೆಣ್ಣ ಕಡ್ರಾಗ ಒಂದ್ ಐತೆ, ನಮ್ ದೂರ ಸಂಬಂಧಿ.
ಅಲ್ಲಲೆ ಅವ್ನ್ ಕೂಬ ಗಿರಿಲ್ಲ ಕುಲ್ಡ ಅವನಲ್ಲೇ ಅವ್ರ ಚಿಕ್ಕಮ್ಮರ ಕಡೆಯಿಂದಲೇ ಹೆಣ್ಣು ನೋಡಕ್ಕಲ್ಲೇ ರೆಡಿ ಆಗ್ತೇನೆ. ನೀನು ಹೂ ಅಂದ್ರೆ ಬೇಕಾದ್ರೆ ಇವತ್ತೇ ಓಡೋಣ ಅತ್ಲಾಗೆ. ಏನ್ ಈಗಲ್ಲ 10 ಕಾಲ ಆಯ್ತು ಟೈಮ್, 11 ಗಂಟೆ 11:30 ಬಿಟ್ಟ ಅಂದ್ರೆ ಇದಾಗುತ್ತೆ. ಅವನ ಅಲ್ಲ ಇಬ್ರೇ ಬೇಡ, ಇಬ್ರೇ ಆದ್ರೆ ಏನು ಇಲ್ದಾರಂಗ್ ಬಂದಾರೆ ಅಂತಂತಾರೆ. ಜೊತೆಗೆ ಒಂದ್ 4 ಜನ ಫ್ರೆಂಡ್ಸ್ ಕರ್ಕೊಂಡು ಹೋಗೋಣ. ಏನಿಲ್ಲ ಅವ್ರಿಗೆ ಒಂಚೂರು ಪೆಟ್ರೋಲ್ ಖರ್ಚು ಇದ್ ಮಾಡ್ಕೊಂಡು ಮುಗಿತಲ್ಲ, ಹಂಗ ಮುಂದಿಂದ ಆಗುತ್ತೆ. ಅಪ್ಪ ಏನ್ ಹೋಗೋದೊಂದ್ ಅರ್ಧ ಗಂಟೆ ಆಯ್ತು, ಓಡೋದಷ್ಟೇ. ಇನ್ನೊಂದ್ ಅರ್ಧ ಗಂಟೆ ನಾವ್ ಇರ್ತೀವಿ ಅಲ್ಲೇ. ಸರಿ ಆಯ್ತು ಬಜ್ಜು, ಆಯ್ತಾಯ್ತು. ಸರಿ ಬಿಡ, ಆಯ್ತು. ನೋಡಪ್ಪ ಎಲ್ಲಾ ಪಾರ್ಟಿ ಅರೇಂಜ್ ಆಯ್ತೆ. ಯಾವುದೇ ವಿಚಾರಕ್ಕೂ ಯಾವ ಮ್ಯಾಟ್ರಿಗೂ ನೀವು ಯಾಕೆ ಏನು ಎತ್ತ ಹೇಗೆ ಅಂತ ಕೇಳ್ಕೂಡ್ದು. ಏನ ಮರ್ಯ ಲಾಟ್ರಿ ಗೇಟ್ರ ಹೊಡಿತಾ? ಏನ್ ಸಡನ್ ಆಗಿ ಈ ತರ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡಿ ಕೆಂಪ್ ಹೇಳಿದ್ ಮುಗೀತು, ಎಣ್ಣೆ ಕೊಡ್ತಾನೆ. ಒಳ್ಳೆ ಬಟ್ಟೆ ಏನು ಫಿಲಂ ಸ್ಟಾರ್ ತರ ರೆಡಿ ಆಗಿ ಬರ್ತೀವಿ. ನಡಿ ಎತ್ತು ಗಾಡಿ ಎಲ್ಲಾರು ತಗೋಣ. ನಡಿ ಹೋಗಣ. ನಾವ್ ಬರ್ರಿ ನಿಮ್ ಗಾಡಿಗೂ ನಿಮ್ ಬಾಡಿಗೂ ಎಣ್ಣೆ ಹಾಸೋ ಜವಾಬ್ದಾರಿ ನಮ್ದು. ಯಾಕೆ ಏನು ಎತ್ತ ಕೇಳ್ಕೂಡ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನ ಕೆಂಪ್ ಒಂದ್ ಪಾರ್ಟಿ ಕೊಡಿಸ್ತಾನೆ. ಎಲ್ಲ ಹೋಗಿ ಸಂಪಾಗಿ ಕೆಂಪನ ಎಣ್ಣೆ ಹೊಡ್ಕೊಂಡು ಬರೋಣ ನಡ್ರಿ. ಅಲ್ಲ ಕಣ ಮರ್ಯ, ಎಲ್ಲಿ ಅರೇಂಜ್ ಮಾಡ್ತೀಯ ಮರ್ಯ? ಏನಾರ ಮಾಡ್ತಾನ ಮರ್ಯ ಕೆಂಪ. ಎಲ್ಲ ಮರ್ಯ ಬಾರ್ಗಳನ್ನೆಲ್ಲ ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಯಾಕೆ ಏನು ಎತ್ತ ಕೇಳಕ್ ಹೋಗ್ಬೇಡ. ಆತಾತ್ ನಡಿಯಪ್ಪ. ನಿಮಗೆ ಗಾಡಿಗೆ ಬಾಡಿಗೆ ಎಣ್ಣೆ ಅಂತ ನಾನು ಹೇಳಿದಿನ ಮಾತು. ನಡಿಯಪ್ಪ ಬರ್ರಿ. ಇದೆಯಲ್ಲ ಬಜ್ಜು ಮನೆ ತಗ ಕರ್ಕೊಂಡ್ ಬಂದೆ. ಅವನು ಕರ್ಕೊಂಡು ಒಂದ್ ಬಾರಪ್ಪ, ಅವನು ಫ್ರೆಂಡ್ಶಿಪ್ ಅಲ್ಲ ಜೊತೆಗೆ. ಯಾಕೆ ಏನು ಎತ್ತ ಕೇಳಕ್ ಹೋಗ್ಬೇಡ. ಬರ್ರಿ ಬಿಡಕ್ಕಾಗಲ್ಲ, ನಡಿಯಪ್ಪ ಬರ್ರಿ. ಇದೇನ ಮರೆ ಮದುಮಗ ಕದನೆ ತೆಗ್ದಿಲ್ಲ. ಬಂದೆ. ಏನು ಭಜನ್ ಇನ್ನೂ ರೆಡಿ ಆಗಿಲ್ಲಲ್ಲಿ. ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹೊರಟನಪ್ಪ. ಒಂದ್ ಕೆಂಪ ನಡಿ ಇನ್ನೇನು ಎಲ್ಲಿಗಿರ್ಲ ಹೊರಟಿದ್ದೀರಾ? ಒಳ್ಳೆ ಕೆಲಸ ಕೊಟ್ಟು ಅಭಿಷೇಕ ನೋಡ್ದಂಗೆ ಎಲ್ಲಿ ಅನ್ಬಿಟ್ಟಲ್ಲ. ಕೆಂಪ ಹೆಂಗ ಮಾಡೋದು? ಹೆಂಗ ಮುಂದಿಂದ ಆಗತ್ ಬರ್ರಪ್ಪ. ಕೆಂಪ ನೀನ್ ಒಂದೇ ಮನೆ ಯಾಕೆ ಕರ್ಕೊಂಡ್ರಿ? 500 ಜಾಗದಾಗ ಇವತ್ತು 5,000 ಖರ್ಚು. ನನ್ನ ಅತ್ತೆ ಖರ್ಚು ಮನೆ ಹಾಳಾಗ್ ಹೋಗ್ಲಿ. ಈಗ ಫ್ರೆಂಡ್ಶಿಪ್ ಅಂತಂದ್ರೆ ನಾವ್ ಇಬ್ರೇ ಹೋಗಿ ನೋಡಕ್ಕೂ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಐತಿ ಅಂತ ತಿಳ್ಕೊಂತಾರ ಕಳ್ಳ. ಹೆಣ್ಣಿನ ಮನೆಯವರು ಬಜೆಟ್ ಖರ್ಚು ಇವತ್ತು ಬ್ರೋಕರಿಗೆ ಕೊಟ್ಬಿಟ್ಟು ನೀನ್ ದುಡ್ಡು ಖಾಲಿ ಮಾಡ್ಕೊಂಡಿಲ್ಲ. ಬಾ ನೀನ್ ಹೇಳ್ತೀನಿ ಎಲ್ಲ ರೆಡಿ ಆಗಿ ಬಾ, ನಿನ್ ಸಾಲ ಕೆಡಿಸ್ಕೊಂಡ್. ಕೆಂಪ ಒಳ್ಳೆ ಮಿಕ್ಕಾಯಿ ಹಿಡ್ದಾನೆ ನಗ. ಅಲ್ಲ ಏನು ಅಂತ ಗೊತ್ತಾಗ್ತಿಲ್ಲಲ್ಲ ಅದು. ಬಾ ನೋಡೋಣ, ಏನ ನಮ್ಗೆ ಪಾರ್ಟಿ ಸಿಕ್ಕಿದ್ರೆ ಸಾಕು. ಎಲ್ಲರಿಗೂ ಪೆಟ್ರೋಲ್ ಹಾಕ್ಸತ್ಲ ಕಣ ಹಾಕಂಗ ಅಣ್ಣ ಹೆಣ್ಣು ಬರ್ಬೇಡ ಒಳ್ಳೆ ಪೆಟ್ರೋಲ್ ಎಲ್ಲ ದುಡ್ಡು ಗಿಡ್ಡೆಲ್ಲ ಕೊಟ್ಟ ಪೆಟ್ರೋಲ್ ಇಂದ ಆಗ್ತಿದೆ. ಏನ್ ಹಂಗೆ ಹೋಗೋಣ ಒಂಚೂರು ಬಿಡ್ಕೊಂಡ್ ಹೋಗೋಣ. ಏನ್ ಇಷ್ಟಕೊಂತಿದ್ದಾರೆ, ಇನ್ನೊಬ್ಬ ಇದ್ರೆ ಓಕೆ ಆಯ್ತು. ನಾವ್ ಒಬ್ಬ ಗಿಬ್ಬ ಅಂತಲ್ಲಣ, ಹೆಣ್ ಬೇಕು ಅಂದ್ರೆ ಎಲ್ಲಾದು ಮಾಡ್ಲೇಬೇಕು. ಈ ಚಳಿಗೂ ಹೊತ್ಕು ಎಲ್ಲ ಇದ್ರ ಸೈ ಅಣ್ಣ ಕೆಲ್ಸ. ಆಯ್ತು ನಡೀರಪ್ಪ, ಏನ್ ಮಾಡಕ್ಕಾಗತ್ತೆ. ಗಾಚಾಗಣ ಮಾತು ತುಜಕ್ಕೆ ಯಾಕತ್ತು. ಒಂದು ಹೊಡಿ MS ಅಲ್ಲಿಗೆ. ಹೌದಾ, ಬಾರಪತ್ಲ ಹಿಂದೆ ಮಾಡ್ಕೊ ಮಾಡಿ. ನಿನ್ಗೇನ್ ಲಾಸ್ ಮಾಡ್ತಲ್ಲ ಹೊಡಿ, ಎಲ್ಲ ಗೌರ್ಮೆಂಟ್ ಲೆಕ್ಕಾಚಾರ. ರಘು ಅದೇನ್ ತಾಳ್ರಿ ಕೆಂಪ ನೀನ್ ಹೇಳಿದ್ರೆ ಬಿಡ್ತೀಯ? ಇವತ್ ಬಾರೇ ನಮ್ದು, ಎಣ್ಣ ಅವಂದು, ಎಣ್ಣೆ ನಮ್ದು. ಎಣ್ಣೆ ನಮ್ದು, ಎಣ್ಣೆ ಅವಂದು, ಎಣ್ಣೆ ನಮ್ದು, ಎಣ್ಣೆ ಅವಂದು. ರಘು ಯಾವ್ದು ಹೇಳಪ್ಪ ಯಾವ್ಯಾವ ಇದ್ದಾವ ಅಂತ ಕೇಳಿ. ಎಣ್ಣೆ ವಿಚಾರದ ನೀವು ತಲೆ ಕಟ್ಸ್ಕೊಂಬೇಡ್ರಿ. ಕೆಂಪ
ಏನಾರ ಅಲ್ಲಿ ಮಾತಿನಂಗ್ ನಡ್ಕೊಂಡ್ಬಿಟ್ಟೆ ಕೇಳಿ, ಎಣ್ಣೆ ಕೊಡ್ಸ್ಬಿಟ್ಟು ನಮ್ ಬಾಲಿ ದೇವ್ರ ಆಗ್ಬಿಟ್ಟೆ. ಯಾರಿಗೆ ಹೆಣ್ಣು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಎಣ್ಣೆ ಸಿಕ್ತು. ನುಡಿದಂತೆ ನಡಿತೀನಿ ಅಂತ ಸರ್ಕಾರ ಹೇಳ್ತು, ಅದ್ ನಡೀತಿ ಹಂಗ ಗೊತ್ತಿಲ್ಲ. ನಮ್ ಕೆಂಪ ನುಡಿದಂತೆ ನಡೆದ್ಬಿಟ್ಟ ಇವತ್ತು. ಹೌದೌದು. ಕೆಂಪ ಎಣ್ಣೆಯನ್ನು ಹೊಡೆದು ಎಣ್ಣೆಲಿಂದ ತೋರ್ಸೋದೀಗ. ಹೆಣ್ಣು ಕುಡಿಯೋದ್ ಪಗ್ಗ ಹೇಳ್ತೀನಿ, ಐಡಿಯಾ ಓಡ್ಬೇಕು, ತಲೆ ಓಡ್ಬೇಕು. ಕುಡಿಯಕಂತೆ ಕುಡಿಬೇಕು. ನನ್ ಎಣ್ಣೆ ಅನ್ಕಂದ್ ಬಿಸ್ಲೇರಿ ಬಾಟಲ್ ಕುಡಿತಿದ್ದೀನಿ ಕಲೆ. ಜಾಸ್ತಿ ಆಯ್ತು, ಇದು ಕಣ ಎಣ್ಣೆ ಅದಲ್ಲ. ಸಂಜು, ನಿನ್ ಮದ್ವೆ ನಾವೇ ಮಾಡಿಸ್ತೀವಿ. ಚೇತು ಸಂಜೆಲ್ಲೋನ ಅವನು ನೀನ್ ಯಾವ್ದ ಹೆಣ್ಣು ತೋರಿಸ್ತೀನಿ ತಡ, ಅವನ್ ಕನಸ್ ಕಾಣ್ತವನೇ. ಕಾಣ್ಲಿ ನಾವ್ ಎಣ್ಣೆ ಹೊಡೆದ್ ಕನ್ಸ್ಕೊಂಡ್ ಮಜಾ ಮಾಡೋಣ, ಕುಡಿರಿ. ಕುಡ್ದೆಲ್ಲ ಆಯ್ತೇನಪ್ಪ, ಬರ್ರಪ್ಪ ನಿಮ್ ಬಜ್ಜಿಗೊಂದ್ ಹೆಣ್ಣು ತೋರ್ಸೋಣ. ಎಣ್ಣೆ ಎಲ್ಲೈತೆ ಅಂತ ತೋರಿಸ್ತೀಯಪ್ಪ. ಹೆಣ್ಣಿಲ್ಲ, ಏನೋ ಮರ ಹೆಂಗತ್ತೆ. ಎಣ್ಣೆ ಹೊಡ್ತ ಜವಾಬ್ದಾರಿ ಒತ್ಕೊಂಡಿದ್ದೆ, ಎಣ್ಣೆ ಹೊಡ್ಸಿದೆ, ನಂದಿಲ್ಲಿ ಮುಗೀತು. ನಿಮ್ದು ಎಣ್ಣ ಮುಂದೆ ತೋರ್ತ ಜವಾಬ್ದಾರಿ ನಿಮ್ದು, ನನಗೆ ಅವೆಲ್ಲ ಹೇಳ್ಕೊಡ್ದು. ಇದು ಮುಂದಕ್ಕೆ ನಿಮಗ್ ಬಿಟ್ಟಿದ್ದು. ಏನಪ್ಪ ಇಂತ ಹಿಡೀರಿ ಕೊಟ್ಟ ಕೆಂಪು ನಮ್ಗೆ. ಈಗ ನೋಡಪ್ಪ, ಹೆಣ್ಣು ತೋರಿಸ್ಲೇಬೇಕು. ಯಾವ್ದಾದ್ರು ಬೀಗ ಹಾಕಿರೋ ಮನೆ ನೋಡ್ಬಿಟ್ಟು ತೋರಿಸ್ಬಿಟ್ಟು ಇದೇ ಹೆಣ್ಣಿ ಮನೆ ಅಂತ ಹೇಳ ಫೋನ್ ಮಾಡ್ಬಿಟ್ಟು ಎಲ್ಲ ಹೋಯ್ದಾರೆ ಮದ್ವಿಗೋ ಸತ್ತು ಕೆಟ್ಟ ಹೋಯ್ದಾರೆ ಸುಳ್ಳು ಹೇಳ್ಬಿಟ್ರೆ ಮುದೇ ಓದ್ಕತೆ. ನನಗೆ ಯಾವ್ದು ಬೇಡ, ಒಟ್ಟು ಹೆಣ್ಣು ಹೆಂಗಾರ ತೋರಿಸ್ರಿ, ಏನಾರ ಮಾಡ್ರಿ, ದಯವಿಟ್ಟು ಕಾಲೇ ಬಂದ್ಬಿಡ್ತೀನಿ. ಏನೋ ಒಂದ್ ಮಾಡೋಣ. ತೋರಿಸ್ತೀವಿ ಹೆಣ್ಣು ತೋರಿಸ್ತೀನಿ ಅಂತ ಬರೀ ಎಣ್ಣೆಗೆ ಸುರಿಸ್ತಿದ್ರು ಇವತ್ತು. ಸಂಜೆಗೆ ಹೆಣ್ಣು ತೋರಿಸ್ಬೇಕು. ಚೇತು, ಎಲ್ಲಪ್ಪ ಮನೆ ಹುಡುಕೋದು? ಹೇಳಿದಲ್ಲಪ್ಪ ನಮ್ ರಾಗು, ಎಲ್ಲಾರು ಬೇಗ ಹಾಕಿರೋ ಮನೆ ತೋರ್ಸದಂತ. ಎಲ್ಲಾರು ಬೇಗ ಹಾಕಿರೋ ಮನೆ ಬೀಗ ಹಾಕಿರೋ ಮನೆ. ಎಡಕ್ ನಡಿ. ಎಡ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ. ನಿಮ್ ಮತ್ತೆ ಮನೆ ಎಲ್ಲ ಆಯ್ತಾ? ನೀವ್ ನಡೆದಂತ ನಾವು ಕುಡಿಸಿ ಈಗ ಬೇಡ ದೊಡ್ಡ ಮನೆಗಳು ಕಾರ್ಯ ಬಿದ್ಬಿಡ್ತೀನಿ. ಬೀಗ ಹಾಕಿರೋ ಮನೆ ಹುಡುಕ್ರಪ್ಪ. ಒಂದೇ ನೋಡೋಣ ಬರ್ರಿ, ಎಲ್ಲಾರು ಬೀಗ ಹಾಕಿರಂಗ ಕಾಣ್ತೈತ್ ಮನೆ. ಇಲ್ಲೇ ಅದ ಮನೆ ಬೀಗ ಹಾಕಿತ್ ನೋಡು. ಇದ ಮನೆ. ಮಾತಾಡ್ಬೇಡ್ರಿ ಅವನಿಗೆ ಗೊತ್ತಾಗ್ಬಾರ್ದು. ಸಂಜು, ಇದೇ ಕಣಪ್ಪ ಹಿಂಗೆ ನೋಡ್ರಿ ಮನೆ. ಏನ್ರಾಗು ಬೀಗ ಹಾಕಿದ್ದು ಬೀಗ ಅದು ಹಾಕಿರೋ ಮನೆಗೆ ಫೋನ್ ಮಾಡೋಣ. ಏನೋ ಕೆಂಪ ಮನೆ ಬೀಗ ಹಾಕೈತಿ. ಬರಕ್ ಹೇಳಿದ್ರು, ಫೋನ್ ಮಾಡ್ತೀನಿ ತಡಿ ಒಂದ್ ನಿಮಿಷ. ರಘು ಫೋನ್ ಮಾಡ್ತಿದ್ದೀನಿ. ರಘು ಶೇಖರಣ್ಣ, ಅಣ್ಣ ಗಂಟ್ ಕಡ್ಕೊಂಡ್ ಬಂದಿವಿ. ಏನಣ್ಣ ಮನೆ ಬೀಗ ಹಾಕಿದ್ದೆ? ಅಣ್ಣ ಸಾವಿಗೆ ಹೋಯ್ದಿರ? ಅಲ್ಲ ಅಣ್ಣ, ಫೋನ ಒಂದ್ ಮಾತು ಕೇಳಕ್ ಏನಾಯ್ತಣ್ಣ? ಸರಿ ಬಿಡೋಣ ಹುಡುಗ ಹೇಳ್ತೀವಿ. ರಾಘು ಸಾವಿಗೆ ಹೋಯ್ದಾರಂತ ಹೆಣ್ಣಿ ಮನೆಯವರು. ಕೆಂಪ ಏನ್ ಸಾವಂತ? ರಾಘು, ಹುಡುಗಿ ಚಿಕ್ಕಮ್ಮನ ಮನೆ ನಾಯಿ ಸತ್ತೋಯ್ತಂತೆ, ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟಾರೆ. ಲೇ ಸಂಜು, ನಾವ್ ಮನೆ ಬಿಡಬೇಕಾರೆ ನಿಮ್ಮ ಅಪ್ಪ ಏನಂತ ಹೇಳು? ನೀವೆಲ್ಲ ಹೊರಟಿದ್ದೀರಾ? ಹೊಡಿತಲ್ಲ ಅತ್ತೆ. ಬಜ್ಜು, ನಾಯಿ ಸತ್ತೋಯ್ತು ಇವತ್ತು ಹುಡುಗಿ ಮನೆ ಚಿಕ್ಕಮ್ಮನ ಮನೆಗೆ. ನಾಯಿ ತಾಯಿ ಸಮಾನ,
ಬಾ ಅದೇ ದುಃಖಕ್ಕೆ ಒಂದ್ ಕ್ವಾರ್ಟರ್ ಕುಡ್ದು ಹೋಗೋಣ. ಕಥೆ ಮುಗಿಯಿತೆ. ಸ್ನೇಹಿತರೆ, ಈ ಕಿರುಚಿತ್ರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಕಿರುಚಿತ್ರಗಳಿಗಾಗಿ ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.